ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಗುಡ್ ನ್ಯೂಸ್ ಏನಂದರೆ ಹಾಗೆ ಗೃಹಿಣಿಯರಿಗೆ ನೀವು 3 ತಿಂಗಳಿಂದ ವೆಯ್ಟ್ ಮಾಡ್ತಿದ್ದಂಥ ಗೃಹಲಕ್ಷ್ಮಿ ಹಣ ಈಗ ಆಲ್ರೆಡಿ ಜಮೆ ಆಗಿದೆ ಅಂತಲೇ ಹೇಳ್ಬೋದು. ಮೊನ್ನೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೊನ್ನೆನೇ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅದು ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಏನಾಗಿದೆ, ಹಣ ಯಾವ ರೀತಿ ಜಮೆ ಆಗಿದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಸ್ ಫ್ರೆಂಡ್ಸ್, ನೀವು 3 ತಿಂಗಳಿಂದ ವೆಯ್ಟ್ ಮಾಡ್ತಿದ್ದಂತಹ 16, 17 ಹಾಗೂ 18ನೇ ಕಂತಿನ ಹಣ ಆಲ್ರೆಡಿ ಈ ತಿಂಗಳೊಳಗೆ ಎಂಡೊಳಗೆ ಜಮೆ ಆಗತ್ತೆ ಅಂತ ಮಾನ್ಯ ಸಚಿವರು ಒಂದು ಅಪ್ಡೇಟನ್ನು ತಿಳಿಸಿದ್ದಾರೆ. ಅದೇ ರೀತಿ ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತು 3 ಗಂಟೆ ಒಳಗೇ ಹಣ ಕೂಡ ಜಮೆ ಆಗಿದೆ ಅಂತಲೇ ಹೇಳ್ಬೋದು. ಎಸ್ ಫ್ರೆಂಡ್ಸ್, ನೀವೇನಾದರೂ ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿಯ 3 ತಿಂಗಳ ಹಣ ಅಂದರೆ 16ನೇ ಕಂತು, 17 ಮತ್ತು 18ನೇ ಕಂತು ಸೇರಿಸಿ ಟೋಟಲ್ ಆಗಿ 6,000 ಜಮೆ ಆಗಿರಲಿಲ್ಲ, ಬಾಕಿ ಇತ್ತು. ಆ ಹಣದ ಬಗ್ಗೆ ಮೊನ್ನೆ 6 ದಿನದ ಹಿಂದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇನ್ನು 8 ದಿನದ ಒಳಗೇ ಫುಲ್ ಅಮೌಂಟ್ನ ನಿಮ್ಮ ಖಾತೆಗೆ ಹಾಕ್ತೀವಿ ಅಂತ. ಅದೇ ರೀತಿ ಇವತ್ತು ಮಾರ್ಚ್ 1 ಅಥವಾ ಮಾರ್ಚ್ 2ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಸುಮಾರು ಒಂದು 12 ಜಿಲ್ಲೆಯ ಫಲಾನುಭವಿಗಳಿಗೆ ಹಣವನ್ನು ಜಮೆ ಮಾಡಿದ್ದಾರೆ. ನೀವು ಈಗಲೇ ಕೂಡಲೇ ನಿಮಗೆ ಮೆಸೇಜ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವು KYCಗೆ ಯಾವ ಒಂದು ಫೋನ್ ನಂಬರ್ನ ಕೊಟ್ಟಿದ್ದೀರಾ ಅದನ್ನು ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫೋನ್ ನಂಬರ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಅದೇ ನಂಬರಿಗೆ ನಿಮಗೆ ಒಂದು ಮೆಸೇಜ್ ಅಂತೂ ಬಂದಿರುತ್ತೆ. ಹೌದು, ಇವತ್ತು ಮೊದಲ ಹಂತದ ಜಿಲ್ಲೆಗಳಿಗೆ ಒಂದು 12 ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. 16 ಮತ್ತು 18ನೇ ಕಂತು ಕೂಡ ಜಮಾ ಆಗಿದೆ. ಈ ತಿಂಗಳ ಒಳಗೆ ಅಂದರೆ ಮಾರ್ಚ್ ಎಂಡ್ ಒಳಗೆ ಎಲ್ಲ 28ರಿಂದ 31 ಜಿಲ್ಲೆಗಳ ಹಣ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗತ್ತೆ ಅಂತಲೇ ಹೇಳಿದ್ದಾರೆ. ಹಾಗಾದರೆ ಬನ್ನಿ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಕ್ರೆಡಿಟ್ ಆಗಿದೆ ಅಥವಾ ಜಮೆ ಆಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲ ಹಂತದ ಜಿಲ್ಲೆಗಳಾದ ಗುಲ್ಬರ್ಗ, ದಾವಣಗೆರೆ, ಧಾರವಾಡ, ಕೊಡಗು, ಬೀದರ್, ಚಾಮರಾಜನಗರ, ಹಾಸನ, ಗದಗ್, ವಿಜಯಪುರ, ಕೋಲಾರ ಮತ್ತು ಮಂಗಳೂರು ಇಷ್ಟು ಜಿಲ್ಲೆಗಳಿಗೆ ಇವತ್ತು ಸುಮಾರು 6,000 ರೂಪಾಯಿ ಹಣ ಜಮೆ ಆಗಿದೆ. ಇನ್ನು ಕೆಲವರಿಗೆ ಜಮೆ ಆಗಿಲ್ಲ ಅಂದರೆ ಇನ್ನು 2 ಅಥವಾ 3 ದಿನದಲ್ಲಿ ನಿಮ್ಮ ಅಕೌಂಟಿಗೆ ಕೂಡ ಹಣ ಜಮೆ ಆಗತ್ತೆ. ಈ ತಿಂಗಳ ಒಳಗಾಗಿ ಎಲ್ಲ ಗೃಹಿಣಿಯರಿಗೆ ಗೃಹಲಕ್ಷ್ಮಿಯ ಹಣ ಪಾವತಿ ಆಗತ್ತೆ ಅಂತಲೇ ಸಚಿವೆ ಈ ತಿಂಗಳೊಳಗೆ ಎಲ್ಲ ಹಣವನ್ನು ಪಾವತಿ ಮಾಡುತ್ತೇನೆ ಅಂತಲೇ ಒಂದು ಭರವಸೆಯನ್ನು ಗೃಹಿಣಿಯರಿಗೆ ನೀಡಿದ್ದಾರೆ. ಗೃಹಲಕ್ಷ್ಮಿಯ ಒಟ್ಟು ಹಣವನ್ನು 3 ತಿಂಗಳ ಹಣ ಅಥವಾ ಅಂದರೆ ಒಂದು 3 ತಿಂಗಳಿನಿಂದ 2 ಕಂತು, 3ನೇ ಕಂತು ಅಂದರೆ 16, 17 ಮತ್ತು 18ನೇ ಒಂದು ಕಂತಿನ ಹಣ ಆಲ್ರೆಡಿ ಜಮೆ ಆಗಿದೆ. ಇನ್ನೂ ಜಮೆ ಆಗದೇ ಇರುವ ಜಿಲ್ಲೆಗಳಿಗೆ ಈ ತಿಂಗಳ ಒಳಗಾಗಿಯೇ ಜಮೆ ಮಾಡುವಂಥ ಭರವಸೆಯನ್ನು ಮಾನ್ಯ ಸಚಿವೆ ನೀಡಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಹಣದ ಪಾವತಿಯ ಬಗ್ಗೆ ನಿಮಗೆ ಭಯ ಬೇಡ. ಈ ತಿಂಗಳೊಳಗಾಗಿ ನಿಮ್ಮ ಹಣ ಕ್ರೆಡಿಟ್ ಆಗುತ್ತೆ. ನೀವೇನಾದರೂ ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ. ಇದೇ ರೀತಿ ಗೃಹಲಕ್ಷ್ಮಿ ಹಣದ ಒಂದು ಅಪ್ಡೇಟ್ ನ್ಯೂಸನ್ನು ನನ್ನ ಚಾನಲ್ನಲ್ಲಿ ಕೊಡ್ತಾ ಹೋಗ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.